ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಹೇಳಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ಮಾದಕ ವಸ್ತುಗಳು ಹಾಗೂ ಸೈಬರ್ ಅಪರಾಧಗಳ ಕುರಿತು ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ಬಳಸುವುದರಿಂದ ವ್ಯಕ್ತಿಕ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಹದಗೆಡುತ್ತದೆ. ಅದಲ್ಲದೆ ಮಾದಕ ವಸ್ತುಗಳ ಬಳಕೆಯು ಅಪರಾಧವಾಗಿದೆ. ಮಾದಕ ವಸ್ತುಗಳ ಬಳಕೆಯಿಂದ ಸುತ್ತಮುತ್ತಲಿನ ಪರಿಸರ ಹಾಗೂ ಅಕ್ಕಪಕ್ಕದ ವ್ಯಕ್ತಿಗಳ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುವುದರಿಂದ ಮಾದಕ ವಸ್ತುಗಳನ್ನು ಬಳಸದಂತೆ ಪ್ರತಿಯೊಬ್ಬರು ಜಾಗೃತಿ ಮೂಡಿಸಲು ಮುಂದಾಗಬೇಕೆಂದು ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ ಮಾತನಾಡಿ, ಮಾದಕ ವಸ್ತುಗಳ ಬಳಕೆಯಿಂದಾಗುವ ಹಾನಿಗಳ ಬಗ್ಗೆ ಹೆಚ್ಚಾಗಿ ಯುವ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕಾಗಿದ್ದು, ಈ ನಿಟ್ಟಿನಲ್ಲಿ ಇಂದು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಯೊಬ್ಬರು ಮಾದಕ ವಸ್ತುಗಳ ಬಳಕೆಯನ್ನು ತೊರೆದು ಉತ್ತಮ ಜೀವನ ನಡೆಸಲು ಮುಂದಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಉಪ ಅಧೀಕ್ಷಕ ಶಿವಕುಮಾರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚೇತನ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರು ಮಾದಕ ವಸ್ತುಗಳಿಂದ ದೂರವಿದ್ದು ಸದೃಢ ಆರೋಗ್ಯದೊಂದಿಗೆ ಮನುಷ್ಯ ಬದುಕಿದಾಗ ಬದುಕು ಸಾರ್ಥಕವಾಗುತ್ತದೆ ಎಂದು ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಹೇಳಿದರು. ಪೊಲೀಸ್ ಇಲಾಖೆಯಿಂದ ನಗರದ ಟೌನ್ ಹಾಲ್ನಲ್ಲಿ ಏರ್ಪಡಿಸಿದ್ದ ಮಾದಕ ವಸ್ತುಗಳ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು.
ಕೆಟ್ಟ ಚಟಗಳನ್ನು ನಾವೇ ಅನುಭವಿಸಿ ಪಾಠ ಕಲಿಯಲಿಕ್ಕೆ ಆಗುವುದಿಲ್ಲ. ಈ ಜೀವನ ತುಂಬಾ ಚಿಕ್ಕದು. ಮಾದಕ ವಸ್ತುಗಳ ಸೇವನೆಯಿಂದ ಬೇರೆಯವರಿಗೆ ಆದ ದುಷ್ಪರಿಣಾಮಗಳನ್ನು ಅರಿತು ಅದರಿಂದ ನಾವು ದೂರ ಇರಬೇಕು. ಸದೃಢ ದೇಹದಿಂದ ಈ ಜೀವನಕ್ಕೆ ಬೆಲೆ ಇರುತ್ತದೆ ಎಂದರು. ಡಿವೈಎಸ್ಪಿ ಬಿಎಸ್ ತಳವಾರ್ ಮಾತನಾಡಿ, ಆಧುನಿಕತೆಯ ಭರಾಟೆಯಲ್ಲಿ ಯುವ ಸಮೂಹ ಮಾದಕ ವಸ್ತುಗಳಿಗೆ ಬಲಿಯಾಗುವ ಮೂಲಕ ತಮ್ಮ ಜೀವನ ಹಾಳು ಮಾಡಿಕೊಳ್ಳುವ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಗ್ರಾಮೀಣ ಭಾಗಗಳಿಗಿಂತ ನಗರ ಭಾಗದಲ್ಲಿ ದುಶ್ಚಟಗಳಿಗೆ ಬಲಿಯಾಗುವುದನ್ನು ನಾವು ಕಾಣುತ್ತೇವೆ. 2020ರಲ್ಲಿ 4.86 ಶತಕೋಟಿ ಮಿಲಿಲೀಟರ್, 2023ರಲ್ಲಿ 5.91 ಕೋಟಿ ಮಿಲಿಲೀಟರ್ ಮಾರಾಟವಾಗಿದೆ. 2024ರಲ್ಲಿ 6.31 ಶತಕೋಟಿ ಮಿಲಿಲೀಟರ್ ಮದ್ಯ ಮಾರಾಟ ಗುರಿ ಇಲಾಖೆ ಹೊಂದಿದೆ. ಮದ್ಯ ಸೇವನೆಯಿಂದ ಕುಟುಂಬಗಳು ಬೀದಿ ಪಾಲಾಗುತ್ತಿವೆ. ಈ ಬಗ್ಗೆ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಅನಿವಾರ್ಯತೆ ಇದೆ ಎಂದರು. ನಮ್ಮ ಯುವ ಜನತೆ ಆದರೂ ಸಿಗರೇಟ್ ಧೂಮಪಾನ ಮಾಡೋದನ್ನು ಬಿಡ್ತಾ ಇಲ್ಲ, ಮದ್ಯಪಾನ ಮಾಡೋದನ್ನು ಬಿಡ್ತಾ ಇಲ್ಲ ಮತ್ತು ಡ್ರಗ್ಸ್ಗಳನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇಂದಿನ ಆಧುನಿಕ ಯುಗದಲ್ಲಿ ಅಂದರೆ ಮಾಡರ್ನ್ ಏಜಲ್ಲಿ ನಾವು ಬೆಳೀತಾ ಇರುವ ಸನ್ನಿವೇಶ ಆ ಥರ ಇದೆ ಹಾಗೂ ನಮ್ಮನ್ನು ಪ್ರಭಾವ ಬೀರುವ ಅಂಶಗಳು ಆ ರೀತಿ ಇದೆ. ಯಾಕಂದರೆ ನಿಮಗೆಲ್ಲ ತಿಳಿದಿದೆ ಆಧುನಿಕ ಜೀವನ ಶೈಲಿ ಹೆಂಗಾಗಿದೆ ಅಂದರೆ ನಮ್ಮ ಕಲ್ಚರ್ ಏನಂದರೆ ಪಬ್ಬು, ಕ್ಲಬ್ಬು ಇದರಲ್ಲೇ ಹೆಚ್ಚಿನ ಟೈಮನ್ನು ನಾವೆಲ್ಲರೂ ವೇಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಅವು ಅತಿ ಹೆಚ್ಚು ಆಕರ್ಷಣೀಯವೂ ಸಹ ಆಗಿರೋದ್ರಿಂದ ಅಲ್ಲಿ ಅವ್ಯಾಹತವಾಗಿ ಈ ಡ್ರಗ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಮಾದಕ ವಸ್ತುಗಳ ಸಪ್ಲೈ ಚೈನ್ ಹೆಚ್ಚಾಗ್ತಿದೆ. ಅದನ್ನು ಕನ್ಸ್ಯೂಮ್ ಮಾಡುವಂಥ ಬಳಗ ಯಾವುದು ಅಂದರೆ 18ರಿಂದ 30-32 ವರ್ಷದ ಒಳಗಿನ ಯುವಕ ಯುವತಿಯರ ಸಂಖ್ಯೆ ಬಹಳ ಹೆಚ್ಚಾಗ್ತಿದೆ. ಆ್ಯಂಡ್ ಇನ್ನೊಂದು ಸೆಲೆಬ್ರಿಟಿಗಳ ಅನುಕರಣೆ, ಸಿನಿಮಾ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಪೋರ್ಟ್ಸ್ ಕ್ಷೇತ್ರಗಳಲ್ಲಾಗಿರ್ಬೋದು ಅವರನ್ನು ಅನುಕರಣೆ ಮಾಡುವ ಭರದಲ್ಲಿ ಇಂದಿನ ಯುವಕ ಯುವತಿಯರು ಸಹ ಅನೇಕ ರೀತಿಯ ಮಾದಕ ವಸ್ತುಗಳ ಸೇವನೆಯಲ್ಲಿ ನಿರತರಾಗಿದ್ದಾರೆ ಅಂದರೆ ತಪ್ಪಾಗಲ್ಲ. ಈ ದೇಹ ನಮ್ಮ ಜೀವನ ಆಗಿರ್ಬೋದು ಅಥವಾ ಜೀವ ಆಗಿರ್ಬೋದು ಇದೊಂದು ದೇವನಿತ್ತ ಕೊಡುಗೆ. ತಮಗೆಲ್ಲ ತಿಳಿದಿರುವಂತೆ ನಮ್ಮ ತಂದೆ ತಾಯಿ ನಮಗೆ ಜೀವ ಕೊಟ್ಟಿರ್ತಾರೆ. ಈ ಜೀವ ಈ ದೇಹಕ್ಕೆ ಬೆಲೆ ಯಾವಾಗ ಬರುತ್ತೆ ಅಂದರೆ ಅದನ್ನು ನೀವು ಎಷ್ಟು ಆರೋಗ್ಯಯುತವಾಗಿ ಎಷ್ಟು ಹೆಲ್ದಿಯಾಗಿ ಇಟ್ಕೊಂಡು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟರೆ ಆ ಜೀವ ಮತ್ತು ಜೀವನಕ್ಕೆ ಒಂದು ಸಾರ್ಥಕ. ಇದು ಯಾರ್ದೋ ಒಂದು ಈಗ ನಿಮ್ಮ ದೇಹ ಆಗಿರ್ಬೋದು ನಂದಾಗಿರ್ಬೋದು ಇದು ಒಂದು ಆಕಸ್ಮಿಕವಾಗಿ ತಂದೆ ತಾಯಿ ಕೊಟ್ಟಂಥ ಕೊಡುಗೆ. ಇದನ್ನು ಕೊನೆ ತನಕ ಜತನದಿಂದ ಕಾಪಾಡ್ಕೊಂಡು ಹೋಗಬೇಕು. ಅದು ಬಿಟ್ಟು ಇದಕ್ಕೇನೋ ಒಂದು ಸೇವನೆ ಮಾಡಿ ಡ್ರಗ್ ಅದು ಇದು ಸೇವನೆ ಮಾಡಿ ಇದನ್ನು ಹಾಳು ಮಾಡ್ಕೊಂಡು ಇದರಿಂದ 4 ಜನದ ನೆಮ್ಮದಿನೂ ಹಾಳಾಗುತ್ತೆ. ನೀವು ಡ್ರಗ್ಸ್ ತಗೊಳ್ಳೋದ್ರಿಂದ ನಿಮ್ಮ ತಂದೆ ತಾಯಿ ಮುಂದೆ ನೀವು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಅವರೆಲ್ಲರ ಮಾನಸಿಕ ನೆಮ್ಮದಿ ಸಹ ಹಾಳಾಗುತ್ತೆ. ಅಷ್ಟೇ ಅಲ್ಲ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗುತ್ತೆ. ಸೊ ಆದ್ದರಿಂದ ನೀವೆಲ್ಲ ಏನು ಮಾಡಬೇಕಂದ್ರೆ ಇದೊಂದು ಪಣ ತೊಡ್ರಿ. ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ, ಯಾಕಂದರೆ ಎಲ್ಲರ ಜೀವನದಲ್ಲಿ ಏಳು ಬೀಳುಗಳು ಸಹಜ, ಕಷ್ಟ ಕಾರ್ಪಣ್ಯಗಳು ಸಹಜ. ಸುಮ್ಮನೆ ನಮಗೆ ಕಷ್ಟ ಬಂದಿದೆ ಅಥವಾ ದುಃಖ ಇದೆ ಅಂತ ಹೇಳ್ಬಿಟ್ಟು ಎಣ್ಣೆ ಹೊಡೆಯೋಕ್ಕೆ ಹೋಗೋದು, ಆಮೇಲೆ ಖುಷಿ ಆದರೂ ಎಣ್ಣೆ ಹೊಡೆಯೋಕ್ಕೆ ಹೋಗೋದು, ಅದು ಹಂಗೆ ಹೋಗ್ತಾ 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 ಜೀವನದ ಒಂದು ಅವಿಭಾಜ್ಯ ಅಂಗನೇ ಮಾಡ್ಕೊಂಡ್ಬಿಡ್ತಾರೆ. ಸೊ ಆದ್ದರಿಂದ ಯುವಕ ಯುವತಿಯರಲ್ಲಿ ಒಂದು ನನ್ನ ರಿಕ್ವೆಸ್ಟ್ ಏನಂದರೆ ನೀವು ಒಂದು ಪ್ರತಿಜ್ಞೆ ಮಾಡಿ. ಲಾಸ್ಟ್ ಟೈಮ್ ನಿಮ್ಮ ಡಿಗ್ರಿ ಕಾಲೇಜಲ್ಲಿ ಡ್ರಗ್ಸ್ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದಾಗ ನಾವು ಇದನ್ನೇ ಹೇಳಿದ್ವಿ, ಅವತ್ತು ಸಹ ಪ್ರತಿಜ್ಞೆ ಮಾಡಿಸಿದ್ವಿ. ಏನು ಅಂದರೆ ನಾನು ಜೀವನದಲ್ಲಿ ಯಾವತ್ತೂ ಸಹ ಡ್ರಗ್ಸ್ ಆಗಲಿ ಮಾದಕ ವ್ಯಸನಗಳಿಗಾಗಲಿ ನಾನು ಬಲಿ ಆಗೋದಿಲ್ಲ, ಅದಕ್ಕೆ ನಾನು ದಾಸ ಆಗೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನು ಎಲ್ಲ ಯುವಕ ಯುವತಿಯರು ಸಹ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಚಿಕ್ಕ ನಗರ ಠಾಣೆಯ ಪಿಐ ದುರ್ಗಪ್ಪ ಮಾತನಾಡಿ, ಮದ್ಯಪಾನಕ್ಕೆ ಧಿಕ್ಕಾರ, ಕುಡಿತನ ಬಾಳು ನಾಯಿ ಬಾಳು, ಕುಡಿತದ ಫಲ ಕೈತುಂಬ ಸಾಲ, ಮದ್ಯಪಾನ ಬಿಡಿಸಿರಿ ಜೀವನ ಉಳಿಸಿರಿ, ಕುಡಿತದ ಕೆಡುಕು ಕುಟುಂಬದ ಒಡಕು ಎಂಬ ಹಲವಾರು ಜಾಗೃತಿ ಫಲಕಗಳನ್ನು ಹಾಗೂ ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿಸಿದರು. ನಿಷೇಧ ಸಾಧ್ಯನೇ ಇಲ್ಲ, ಸಂಪೂರ್ಣವಾಗಿ ನಿಷೇಧ ಇದೆ. 1 ಗ್ರಾಮ್ ಗಾಂಜಾ ಅಫೀಮು ಯಾವುದೇ ಸಿಕ್ಕರು ಕೂಡ ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಕೊಲೆ ಎನ್ನುವಂಥದ್ದು ದೊಡ್ಡ ಅಪರಾಧ ನಮ್ಮ ಪೊಲೀಸ್ ಇಲಾಖೆಯಲ್ಲಿ, ಶಿಕ್ಷೆಯಲ್ಲಿ ಹೈಯೆಸ್ಟ್ ಶಿಕ್ಷೆ. ಅಷ್ಟೇ ಶಿಕ್ಷೆ ಇವತ್ತು ಡ್ರಗ್ ಅಂದರೆ ಯಾವುದೇ ಮಾದಕ ವಸ್ತುಗಳ ಸೇವನೆ, ಸಾಗಾಣಿಕೆ, ಉತ್ಪಾದನೆ ಇವೆಲ್ಲವಕ್ಕೂ ಸಹ ಶಿಕ್ಷೆ ಇದೆ. ಆದ್ದರಿಂದ ತಾವೆಲ್ಲರೂ ತಿಳ್ಕೋಬೇಕು. ಮಾದಕ ವಸ್ತುಗಳು ನೀವು ಮಾಹಿತಿ ಕೊಡಬೇಕು. ವಿದ್ಯಾರ್ಥಿಗಳು, ನಾನು ಸಿಂಧನೂರು ತಾಲೂಕಲ್ಲಿ ಕಳೆದ 1 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. 18ರಿಂದ ಮಿನಿಮಮ್ 15ರಿಂದ 25 ವರ್ಷದ ವಿದ್ಯಾರ್ಥಿಗಳು ಮತ್ತು ಯುವಕರು ಜಾಸ್ತಿ ಮದ್ಯ ವ್ಯಸನಗಳಿಗೆ ಮತ್ತು ಇತರೆ ಚಟುವಟಿಕೆಗಳು ಅಂದರೆ ಮಟ್ಕ ಇಸ್ಪೇಟ್ ಅಂತ ಚಟುವಟಿಕೆಗಳು ಜಾಸ್ತಿ ಭಾಗವಹಿಸ್ತಾ ಇದ್ದಾರೆ.
ಅದನ್ನು ನಾವು ತಡಿಬೇಕಾಗಿದೆ. ನಾವು ಸಹ ಜನಜಾಗೃತಿ ಮೂಡಿಸ್ತಾ ಇದ್ದೀವಿ. ಆದರೂ ಕೂಡ ನಾವೆಲ್ಲರೂ ತಿಳ್ಕೊಂಡ್ರೆ ಅವರಿಗೆ ನಾವು ಸ್ವಲ್ಪ ನನ್ನಿಂದ ನೀವು 500 ಜನ ತಿಳ್ಕೊಂಡ್ರೆ ನೀವೊಂದು 700 ಜನ ಕೇಳಿದ್ರೆ ಅವರೊಂದು 200 ಜನಕ್ಕೆ, ಹೀಗೆ ನಾವು ಎಲ್ಲ ಕಡೆ ಜನಜಾಗೃತಿ ಮೂಡಿಸಿದ್ರೆ ಈ ಒಂದು ಮಾದಕ ವಸ್ತುಗಳನ್ನು ನಾವು ತಡಿಬೋದು ಅಂತ ಹೇಳ್ತಾ ತಾಲೂಕಾ ಆರೋಗ್ಯಾಧಿಕಾರಿ ಅಯ್ಯನಗೌಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿಪಿಐ ವೀರರೆಡ್ಡಿ, ಗ್ರಾಮೀಣ ಠಾಣಾ ಪಿಎಸ್ಐ ಎಂಡಿ ಇಶಾದ್, ಕಾಲೇಜು ಉಪನ್ಯಾಸಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಗರದ ಸಂಕೇತ್ ಕಾಲೇಜು ಆಡಳಿತ ಮಂಡಳಿಯ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಯಿತು. ಮೈದಾನದ ಉದ್ದ ಅಗಲ ಎಷ್ಟಿರಬೇಕು, ಮೈದಾನದಲ್ಲಿ ಆಟವಾಡುವಾಗ ವಿದ್ಯಾರ್ಥಿಗಳು ವೈಯಕ್ತಿಕ ಸುರಕ್ಷತೆ ಗಮನ ಹರಿಸುವ ಬಗ್ಗೆ ಸೇರಿದಂತೆ ಕ್ರೀಡೆಗಳ ಉದ್ದೇಶ, ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕಿ ಸಿದ್ದೇಶ್ವರಿ ಮಾತನಾಡಿದರು. ಸಂಕೇತ್ ಕಾಲೇಜಿನ ಆಡಳಿತ ಮಂಡಳಿ ಕಾರ್ಯದರ್ಶಿ ಅನಿಲ್ ರಾಜ್ ಮಾತನಾಡಿದರು.
2023-24ನೇ ಸಾಲಿನಲ್ಲಿ ನಮ್ಮ ಸ್ಥಳೀಯ ಸಂಕೇತ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಪ್ರಾಂಶುಪಾಲರು ನಮ್ಮ ಕುಂದನೂರು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಈ ಸ್ಪೋರ್ಟ್ಸ್ ಇನ್ಫೋ ಅಂದರೆ ಕ್ರೀಡಾ ಎಕ್ಸಿಬಿಷನನ್ನು ಕಂಡಕ್ಟ್ ಮಾಡಿದ್ದಾರೆ. ಅತಿ ಸಂತೋಷದ ವಿಷಯ. ಈ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ತಾಲೂಕಿನಲ್ಲಿಯೇ ಇಂಥ ಒಂದು ಎಕ್ಸಿಬಿಷನ್ ಆಗಿರಲಿಲ್ಲ. ಇದು ಪ್ರಥಮ ಬಾರಿ. ನಿಜವಾಗ್ಲೂ ಇದು ಒಂದು ತುಂಬ ಸಂತೋಷಕರ ವಿಷಯ ಅಂತ ಹೇಳ್ತೇನೆ. ಹಾಗಾಗಿ ಇದೇ ಥರ ಇಲ್ಲೆಲ್ಲ ಎಲ್ಲ ನಮ್ಮ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಎಲ್ಲ ಮುಖ್ಯ ಗುರುಗಳು ಮತ್ತು ಎಲ್ಲ ಶಾಲೆಯ ಖಾಸಗಿ ಮತ್ತು ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಶಾಲೆಯ ಮಕ್ಕಳು ಕೂಡ ಅತ್ಯಂತ ವಿವರವಾಗಿ ಎಲ್ಲ ಇದನ್ನು ಎಕ್ಸಿಬಿಷನ್ನಲ್ಲಿ ಇಟ್ಟಂತಹ ಎಲ್ಲ ಕ್ರೀಡಾ ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಮಾಹಿತಿಯನ್ನು ಅತ್ಯಂತ ಅದ್ಭುತವಾಗಿ ನಮಗೆ ಹೇಳ್ತಾ ಇದ್ದಾರೆ. ಅದು ಭಾಳ ತುಂಬ ಸಂತೋಷದ ವಿಷಯ. ಈ ಒಂದು ಎಕ್ಸಿಬಿಷನನ್ನು ಸಿದ್ಧಪಡಿಸಿದಂಥ ಈ ಶಾಲೆಯ ಪ್ರಾಂಶುಪಾಲರಿಗೆ, ಮುಖ್ಯ ಗುರುಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿಶೇಷವಾಗಿ ನಮ್ಮ ಕ್ರೀಡಾ ನಮ್ಮ ದೈಹಿಕ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ನಮ್ಮ ಫಿನಿಕ್ಸ್ ಪಬ್ಲಿಕ್ ಮತ್ತು ಸಂಕೇತ ಹೈಸ್ಕೂಲಲ್ಲಿ ಸ್ಪೋರ್ಟ್ಸ್ ಮೀಟ್ನ ಅರೇಂಜ್ ಮಾಡಿದ್ವಿ. ಸ್ಪೋರ್ಟ್ಸ್ ಮೀಟ್ ಅಂದರೆ ಮಕ್ಕಳಿಗೆ ಬರೀ ಗೇಮ್ಸ್ ಆಡಿಸೋದಲ್ಲ, ಮಕ್ಕಳ ಕಡೆಯಿಂದ ಯಾವ ಸ್ಪೋರ್ಟ್ಸ್ ಇದ್ದಾವೆ, ಇಂಡೋರ್ ಔಟ್ಡೋರ್ ಎಲ್ಲ ಗೇಮ್ಸ್ ಅಂತ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ನೀಟಾಗಿ ಎಲ್ಲ ಲ್ಯಾಂಗ್ವೇಜಲ್ಲಿ ಕನ್ನಡ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಅರೇಂಜ್ ಮಾಡೋಂಥ ನಮ್ಮ ಫಿಸಿಕಲ್ ಟೀಚರ್ ರಫಿ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಇಟ್ಸ್ ವಂಡರ್ಫುಲ್ ಇವೆಂಟ್. ನಮ್ಮ ಭಾಗದಲ್ಲಿ ನನ್ನ ನೋಡಿದಾಗೆ ನಮ್ಮ ಭಾಗದಲ್ಲಿ ಯಾರೂ ಈ ಥರ ಇವೆಂಟ್ಸ್ ಮಾಡಿಲ್ಲ. ಅದ್ರ ಜೊತೆಗೆ ಎಲ್ಲ ಫಿಸಿಕಲ್ ಟೀಚರ್ಸ್, ಎಲ್ಲ ಕಾಲೇಜ್ ಸ್ಕೂಲಿನ ಟೀಚರ್ಸ್ ಬಂದಿದ್ದಾರೆ ಇವತ್ತು. ಅವ್ರ ಸಪೋರ್ಟು, ಟಿ ಪಿ ಅವ್ರದ್ದು, ಅಧ್ಯಕ್ಷದ್ದು, ಎಲ್ಲ ಸಪೋರ್ಟು ಇಂಪಾರ್ಟೆಂಟ್. ಸೊ ಅವ್ರ ಸಪೋರ್ಟಿಂದ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸ್ತೀವಿ. ಸೊ ಇದೇ ರೀತಿ ಬೇರೆ ಬೇರೆ ಸ್ಕೂಲ್ಸ್ ಕಡೆಯಿಂದ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಸ್ಕೂಲ್ಸ್ನ ವಿಸಿಟಿಂಗ್ ಬರ್ತಾ ಇದ್ದಾರೆ. ಸೊ ಇದು ಏನಾಗುತ್ತೆ, ಮಕ್ಕಳಲ್ಲಿ ಆಟ ಆಡ್ತಿದ್ದೀವಿ ಎಲ್ಲ, ಖೋ ಖೋ, ಕಬಡ್ಡಿ, ಕ್ರಿಕೆಟ್, ಫುಟ್ಬಾಲು. ಎಷ್ಟು ಗ್ರೌಂಡ್ ಅಳತೆಗಳೇನಿರ್ತವೆ, ಎಷ್ಟು ಹೈಟ್ ಇರುತ್ತೆ, ಸೆಂಟಿಮೀಟರ್ಸ್ ಏನೂ ಗೊತ್ತಿಲ್ಲ ನಮಗೆ, ಸುಮ್ಮನೆ ಆಟ ಆಡ್ತೀವಿ. ಸೊ ಎಷ್ಟು ಜನ ಇರ್ತೀವಿ ಅಂತಲೇ ಗೊತ್ತಿಲ್ಲ, ಎಕ್ಸೆಪ್ಟ್ ಕ್ರಿಕೆಟ್ ಯಾವ ಸ್ಪೋರ್ಟ್ಸ್ ಬಗ್ಗೆ ಐಡಿಯಾ ಇಲ್ಲ. ಸೊ ಇದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ವಿ. ಸೊ ಬೇರೆ ಸ್ಕೂಲ್ ಮಕ್ಕಳನ್ನ ಅದನ್ನು ಇನ್ಫಾರ್ಮೇಷನ್ ತೊಗೊಂಡು ನಾಳೆ ಅವರು ಅಳವಡಿಸ್ಕೊಂಡು ಅವರು ಮಾಡಿ ತಮ್ಮ ಕಾಲೇಜಲ್ಲಿ. ಸೊ ಈ ಥರ ಇವೆಂಟ್ಸ್ ಮಾಡೋಂಗಿಂತ ಮಕ್ಕಳಿಗೆ ಐಡಿಯಾ ಬರ್ತಾ ಹೋಗುತ್ತೆ. ಇದು ಯಾಕೆ ಮಾಡಿದ್ದು ಮೇನ್ ರೀಸನ್ ಏನಂದರೆ, ಫಿಸಿಕಲ್ ವೆರಿ ಇಂಪಾರ್ಟೆಂಟ್ ಇದೆ ಮನುಷ್ಯನಿಗೆ. ಈ ಜನ್ರೇಷನಲ್ಲಿ ಎಸ್ಪೆಷಲಿ ನಾವು ಬರೀ ಅಕಾಡೆಮಿಕ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ನೋಡಿದ್ರೆ ಇಷ್ಟೇ ಇದೆ ರೈಟ್ ಹೈಸ್ಕೂಲ್ ಬಂದರೆ. ಸೊ ಫಿಸಿಕಲ್ ಗೇಮ್ಸ್ ಕಡಿಮೆ ಆಗ್ತಾ ಇದೆ, ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಆಗ್ತೀವಿ, ನಾವು ಮೆಂಟಲಿನ ಅಷ್ಟು ಸ್ಟ್ರಾಂಗ್ ಆಗ್ತೀವಿ, ಆ್ಯಂಡ್ ಅಕಾಡೆಮಿಕ್ಸು ಸ್ಟ್ರಾಂಗ್ ಆಗ್ತೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಈ ಇವೆಂಟ್ ಆರ್ಗನೈಸ್ ಮಾಡಿದ್ವಿ. ಸೊ ಬಂದಿರೋಂಥ ಎಲ್ಲ ಫಿಸಿಕಲ್ ಟೀಚರ್ಸ್, ಇನ್ನೊಂದು ತಾಲೂಕಿನ ಎಲ್ಲ ಫಿಸಿಕಲ್ ಟೀಚರ್ಸು ಮಕ್ಕಳಿಗೂ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಶಾಲೆಯಲ್ಲಿ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಮಾಸಿಕ ಋತುಚಕ್ರದ ನೈರ್ಮಲ್ಯತೆ, ಆರೋಗ್ಯದ ಕಾಳಜಿಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಸಭೆಯಲ್ಲಿ ಇನ್ನರ್ ವೀಲ್ ಕ್ಲಬ್ನ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಪಾರ್ವತಿ ಪಳೋಟಿ ಅವರು ಮಾಸಿಕ ಋತುಚಕ್ರದ ನೈರ್ಮಲ್ಯತೆ ಹಾಗೂ ಆರೋಗ್ಯದ ಕಾಳಜಿಯ ಬಗ್ಗೆ ಉಪನ್ಯಾಸ ನೀಡಿದರು. ಋತುಚಕ್ರ ದಿನಗಳಲ್ಲಿ ಪೌಷ್ಟಿಕತೆಯಿಂದ ಕೂಡಿದ ತರಕಾರಿ, ಹಣ್ಣುಗಳು ಹಾಗೂ ಬೇಳೆಕಾಳುಗಳ ಸೇವನೆ ಸೇರಿದಂತೆ ಸಂಪೂರ್ಣ ನಿದ್ರೆ ಮಾಡುವ ಬಗ್ಗೆ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ಶಾರದಾ ಶೆಟ್ಟರ್, ಕಾರ್ಯದರ್ಶಿ ವಂದನಾ ಗೋಗಿ, ಪದಾಧಿಕಾರಿಗಳಾದ ಮೇಘಾ ದೇಸಾಯಿ, ಗೌರಮ್ಮ ಕುಡಿತಿನಿ, ಮಮತಾ ಮಾನ್ವಿ, ಶಾರದಾ ಚೆಟ್ಟರ್, ರೇಖಾ ಕಾತರ್ಕಿ, ಪ್ರೇಮಾ ಪಾಟೀಲ್, ಗಿರಿಜಾ ಚಿನಿವಾಲ್, ಕಾವೇರಿ ಕುಂದರ್ಗಿ, ಗಿರಿಜಾ ಮಾಲಿ ಪಾಟೀಲ್, ಬನಶಂಕರಿ ಪತ್ರಿ, ಶಾರದಾ ಜಿಗಜಿನ್ನಿ, ಕೀರ್ತಿ ಗುಡಿಸಗಾರ್, ಗವಿಸಿದ್ದೇಶ್ವರ ಶಾಲೆಯ ಮುಖ್ಯ ಗುರು ಎಸ್ಟಿ ಕಡೆಮನಿ, ಶಿಕ್ಷಕರಾದ ಶಿವಾನಂದ ಸೇರಿದಂತೆ ಶಾಲಾ ಶಿಕ್ಷಕರು, ಸಿಬ್ಬಂದಿ ವರ್ಗದವರಿದ್ದರು. ಇನ್ನರ್ ವೀಲ್ ಕ್ಲಬ್ನ ಶತಮಾನೋತ್ಸವ ಸಂಭ್ರಮದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ಯಾಡ್ಸ್, ನೋಟ್ ಪುಸ್ತಕಗಳು ಸೇರಿದಂತೆ ಇನ್ನಿತರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ಸಾಮಗ್ರಿಗಳನ್ನು ನೀಡಲಾಯಿತು. ವಿವಿಧತೆಯಲ್ಲಿ ಏಕತೆ ಹೊಂದಿದ ಭಾರತ ದೇಶವು ಶಾಂತಿ, ಸೌಹಾರ್ದತೆ, ಸಾಮರಸ್ಯ, ಭಾವೈಕ್ಯತೆಯ ತಾಣವಾಗಿದೆ ಎಂದು ಚಿಂತಕ ಲಾಲ್ ಹುಸೇನ್ ಕಂದಗಲ್ ಹೇಳಿದರು. ಅವರು ತಾಲೂಕಿನ ಗೋಮರ್ಸಿ ಗ್ರಾಮದ ಆಶೀರ್ ಖಾನ ದರ್ಗಾದಲ್ಲಿ ನಡೆದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಪ್ರಸಾದ ವ್ಯವಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸರ್ವ ಜಾತಿ ಧರ್ಮಗಳ ಜನರನ್ನು ಒಳಗೊಂಡ ಶಾಂತಿಯ ತೋಟವಾಗಿದೆ. ಎಲ್ಲ ಧರ್ಮಗಳ ಸಾರ ಮಾನವೀಯತೆಯೇ ಆಗಿದೆ. ಯಾವ ಧರ್ಮಗಳಲ್ಲಿ ದ್ವೇಷವನ್ನು ಬಿತ್ತಿಲ್ಲ.
ಆಯಾ ಧರ್ಮಗಳ ಆಧ್ಯಾತ್ಮಿಕ ನಂಬಿಕೆಗಳನ್ನು ಪ್ರತಿಯೊಬ್ಬರು ಗೌರವಿಸಬೇಕೆಂದು ಕರೆ ನೀಡಿದರು. ಗುರುಸ್ವಾಮಿ ಉರುಪನಗುಡಿ ಮಾತನಾಡಿ, ದೇವಸ್ಥಾನ, ಮಸೀದಿ, ಚರ್ಚ್ಗಳು ಬೇರೆ ಬೇರೆಯಾದರೂ ದೇವನೊಬ್ಬ, ನಾಮ ಹಲವು ಎಂಬುವುದೇ ಸತ್ಯ. ಆಧ್ಯಾತ್ಮದ ನೆಲೆಯಲ್ಲಿ ನಾವೆಲ್ಲರೂ ಸಾಗಬೇಕು ಎಂದರು. ಪ್ರಾರಂಭದಲ್ಲಿ ಗೋಮರ್ಸಿ ಗ್ರಾಮಕ್ಕೆ ಬಂದ ಗುರುಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನು ಮುಸ್ಲಿಂ ಬಾಂಧವರು, ಗ್ರಾಮಸ್ಥರು ಭವ್ಯವಾಗಿ ಸ್ವಾಗತಿಸಿಕೊಂಡರು. ನಂತರ ದರ್ಗಾಕ್ಕೆ ತೆರಳಿ ಹೂವು ಮುಡಿಸಲಾಯಿತು. ನಿರುಪಾದೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಲಾಯಿತು. ತದನಂತರ ಮಾಲಾಧಾರಿಗಳ ಗುರುಸ್ವಾಮಿಗಳು ಹಾಗೂ ಮುಸ್ಲಿಂ ಗುರುಗಳು ಪರಸ್ಪರ ಸನ್ಮಾನಿಸಿಕೊಂಡರು. ನಂತರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಭಜನೆ ಮಾಡಿದರು. ಮುಸ್ಲಿಂ ಬಾಂಧವರು ಪ್ರಾರ್ಥಿಸಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಪ್ರಸಾದ ಉಣಬಡಿಸಿದರು. ಗ್ರಾಮಸ್ಥರು ಈ ಕಾರ್ಯಕ್ಕೆ ಕೈ ಜೋಡಿಸಿ ಸಹಕರಿಸಿದರು. ಈ ಸಂದರ್ಭದಲ್ಲಿ ಸೈಯದ್ ಮಹಮೂದ್ ಖಾದ್ರಿ, ಗುರುಸ್ವಾಮಿಗಳಾದ ಬಸವರಾಜ ಸ್ವಾಮಿ, ನಾರಾಯಣಪ್ಪ, ಸುರೇಶ್ ಬಾಲಿ, ಸ್ಟಾಲಿನ್, ರಾಜಸ್ವಾಮಿ ಹಾಗೂ ಗ್ರಾಮದ ಮುಖಂಡರಿದ್ದರು. ಬಂದೆವು ಅಲ್ಲ, ಬೇಟೆ ತುಳ್ಳಿ ಆಡಿದೆವಲ್ಲ, ನಿನ್ನನು ನೆನೆದೆವು ಅಲ್ಲ, ಎರಿಮಲೆಗೆ ಬಂದೆವು ಅಲ್ಲ, ನಿನ್ನಯ ದರ್ಶನ ಪಡೆದೆವು ಅಲ್ಲ, ಬೇಟೆ ತುಳ್ಳೆಯ. ಭಾರತ ದೇಶದ ಮಕ್ಕಳು ನಾವು, ಭೇದವಿಲ್ಲ ನಮಗೆ. ಹಿಂದೂ ಕ್ರೈಸ್ತ ಮುಸಲ್ಮಾನಾಗಿ ಜೀವಿಸುವೆವು ಕೊನೆಗೆ. ಭಾರತ ದೇಶದ ಮಕ್ಕಳು ನಾವು, ಭೇದವಿಲ್ಲ ನಮಗೆ. ಹಿಂದೂ ಕ್ರೈಸ್ತ ಮುಸಲ್ಮಾನಾಗಿ ಜೀವಿಸುವೆವು ಕೊನೆಗೆ. ನಡೆ ನುಡಿ ಭೇದಗಳಷ್ಟೇ ಇದ್ದರೂ ಬದುಕುವ ಜನರು ನಾವೊಂದೇ. ಭಾವೈಕ್ಯದಲ್ಲಿ ಕೂಡಿ ಬಾಳುವ ಹಾರಾಡುವ ಧ್ವಜ ನಮಗೊಂದೇ. ನಡೆ ನುಡಿ ಭೇದಗಳಷ್ಟೇ ಇದ್ದರೂ ಬದುಕುವ ಜನರು ನಾವೊಂದೇ. ಭಾವೈಕ್ಯದಲ್ಲಿ ಕೂಡಿ ಬಾಳುವ ಹಾರಾಡುವ ಧ್ವಜ ನಮಗೊಂದೇ. ಒಂದೇ ನಾವೆಲ್ಲರೂ ಒಂದೇ, ಈ ಭಾರತವು ನಮಗೊಂದೇ. ಒಂದೇ ನಾವೆಲ್ಲರೂ ಒಂದೇ, ಈ ಭಾರತವು ನಮಗೊಂದೇ. ಜನಮನ ರಕ್ಷಣೆಗಾಗಿ ದುಡಿಯುವ ನಾವೊಂದೇ, ದೇಶ ನಮಗೊಂದೇ. ಭಾರತ ದೇಶದ ಮಕ್ಕಳು ನಾವು, ಭೇದವಿಲ್ಲ ನಮಗೆ. ಹಿಂದೂ ಕ್ರೈಸ್ತ ಮುಸಲ್ಮಾನಾಗಿ ಜೀವಿಸುವೆವು ಕೊನೆಗೆ. ಬಾಬಾ ಅಂಬೇಡ್ಕರರು, ಗಾಂಧಿ, ನೆಹರು ಆಳಿದ ನಾಡು ಇದು. ಉಮರ್ ಖಾಲಿ, ಟಿಪ್ಪು, ಆಜಾದರು ಹೋರಾಡಿದ ಈ ದೇಶವಿದು. ಬಾಬಾ ಅಂಬೇಡ್ಕರರು, ಗಾಂಧಿ, ನೆಹರು ಆಳಿದ ನಾಡು ಇದು. ಉಮರ್ ಖಾಲಿ, ಟಿಪ್ಪು, ಆಜಾದರು ಹೋರಾಡಿದ ಈ ದೇಶವಿದು. ತ್ಯಾಗವ ಸಹಿಸಿದರವರಂದು, ಪ್ರಾಣವ ಕೊಟ್ಟರು ಅವರಂದು. ತ್ಯಾಗವ ಸಹಿಸಿದರವರಂದು, ಪ್ರಾಣವ ಕೊಟ್ಟರು ಅವರಂದು. ಭಾರತ ದೇಶಕ್ಕಾಗಿ ಹೋರಾಡಿದರವರು, ತ್ಯಾಗ ಸಹಿಸಿದರು. ಭಾರತ ದೇಶದ ಮಕ್ಕಳು ನಾವು, ಭೇದವಿಲ್ಲ ನಮಗೆ. ಹಿಂದೂ ಕ್ರೈಸ್ತ ಮುಸಲ್ಮಾನಾಗಿ ಜೀವಿಸುವೆವು ಕೊನೆಗೆ. ಹಾರಾಡುವ ಧ್ವಜ ನಮಗೊಂದೇ. ಒಂದೇ ನಾವೆಲ್ಲರೂ ಒಂದೇ, ಈ ಭಾರತವು ನಮಗೊಂದೇ.
ಒಂದೇ ನಾವೆಲ್ಲರೂ ಒಂದೇ, ಈ ಭಾರತವು ನಮಗೊಂದೇ. ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರದಾನ ಮಾಡುವ ನಾಡೋಜ ಪದವಿಗೆ ಈ ಬಾರಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 3 ಸಾಧಕರನ್ನು ಆಯ್ಕೆ ಮಾಡಲಾಗಿದ್ದು 10ರಂದು ನಡೆಯುವ 32ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಪ್ರದಾನ ಮಾಡಲಿದ್ದಾರೆ ಎಂದು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ತಿಳಿಸಿದರು. ಕನ್ನಡ ವಿಶ್ವವಿದ್ಯಾಲಯದ ಮಂಟಪ ಸಭಾಂಗಣದ ಸಿಂಡಿಕೇಟ್ ಹಾಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಸಮಾಜ ಸೇವೆಯಲ್ಲಿನ ಸಾಧನೆಗಾಗಿ ಬೀದರ್ ಜಿಲ್ಲೆಯ ಬಾಲ್ಕಿ ಹಿರೇಮಠದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಆಂಧ್ರಪ್ರದೇಶದ ಬುಡಕಟ್ಟು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ತೇಜಸ್ವಿ ವಿ ಕಟ್ಟಿಮನಿ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿನ ನ್ಯಾನೋ ಟೆಕ್ನಾಲಜಿ ವಿದ್ವಾಂಸರು ಹಾಗೂ ನ್ಯಾಕ್ ಸಂಸ್ಥೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಎಸ್.ಸಿ. ಶರ್ಮಾ ಅವರನ್ನು ಕನ್ನಡ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ನಾಡೋಜ ಪದವಿಗೆ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. 32ನೇ ನುಡಿ ಹಬ್ಬ ಕಾರ್ಯಕ್ರಮದಲ್ಲಿ ಅನಂತಪುರಂನ ಆಂಧ್ರಪ್ರದೇಶ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್.ಎ. ಕೋರಿ ಅವರು ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಡಿ.ಲಿಟ್ ಹಾಗೂ ಪಿಎಚ್ಡಿ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಬಾರಿಯ ಘಟಿಕೋತ್ಸವದಲ್ಲಿ 1 ಡಿ.ಲಿಟ್ ಹಾಗೂ 264ಕ್ಕೂ ಹೆಚ್ಚು ಸಂಶೋಧನಾರ್ಥಿಗಳು ಪಿಎಚ್ಡಿ ಪದವಿ ಪಡೆಯಲಿದ್ದು, ಇದು ಕನ್ನಡ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿಯೇ ದಾಖಲೆ. ಅತಿ ಕಡಿಮೆ ಸಂಖ್ಯೆ ಇರುವ ಕೇರಳದ ಪಣಿಯನ್ ಬುಡಕಟ್ಟು ಸಮುದಾಯದ ಕುರಿತು ಸಂಶೋಧನೆಯನ್ನು ಅದೇ ಸಮುದಾಯದ ವಿದ್ಯಾರ್ಥಿನಿ ಕುಮಾರಿ ದಿವ್ಯಾ ಅವರು ಸಮಾಜಶಾಸ್ತ್ರದ ಅಧ್ಯಯನ ವಿಭಾಗದಲ್ಲಿ ಪಿಎಚ್ಡಿ ಪಡೆಯಲಿದ್ದು, ಇದು ಕನ್ನಡ ವಿಶ್ವವಿದ್ಯಾಲಯಕ್ಕೂ ಮತ್ತು ಪಣಿಯನ್ ಸಮುದಾಯಕ್ಕೂ ಹೆಮ್ಮೆಯ ವಿಷಯ ಎಂದರು. ಘಟಿಕೋತ್ಸವ ಮುನ್ನ ದಿನವಾದ ಜನವರಿ 9ರಂದು ಮಂಟಪ ಸಭಾಂಗಣದಲ್ಲಿ ಪ್ರಸಾರಾಂಗದಿಂದ ಪ್ರಕಟಣೆಗೊಂಡ 51 ಪುಸ್ತಕಗಳನ್ನು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿ.ಕೆ. ರವಿ ಅವರು ಬಿಡುಗಡೆಗೊಳಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿ ಅವರು ಮಾತನಾಡಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ವಿಜಯ್ ಪೂರ್ಣಚ್ಚ ತಂಬಂಡ, ಅಧ್ಯಯನಾಂಗದ ನಿರ್ದೇಶಕ ಡಾಕ್ಟರ್ ಮಹದೇವಯ್ಯ, ವಿವಿಧ ನಿಕಾಯಗಳ ಡೀನರು, ಹಣಕಾಸು ಅಧಿಕಾರಿಗಳು, ಮಾಧ್ಯಮ ಮತ್ತು ಆಮಂತ್ರಣ ಪತ್ರಿಕೆ ವಿತರಣಾ ಸಮಿತಿಯ ಅಧ್ಯಕ್ಷರು, ಸಂಚಾಲಕರು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.